ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ಎಲ್ಲಿಗೂ ಬರಲ್ಲ, ಮದುವೆ ವಿಷಯ ಮಾತಾಡೋದು ಇಲ್ಲ. ನಿಂದು ಆ ರಶ್ಮಿದು ಹೆಸರು ಚೀಟಿಲ್ ಬರ್ದಿಟ್ಟು ನಿನ್ ಮನೆ ಮುಂದೆನೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಈ ಹೂವಿನ ಪರಿಮಳನ ಆ ಹಿರಣ್ಮಯಿ ಹೇಗಾದ್ರೂ ಮಾಡಿ ತಗೊಳ್ಳೋ ಹಾಗೆ ಮಾಡು. ಇದರ ಪರಿಮಳಕ್ಕೆ ಅವಳು ಮೂರ್ಛೆ ಬಿದ್ದು ಹೋಗ್ತಾಳೆ. ಅಲ್ಲಿ ಇದುವರೆಗೂ ಏನೇನು ನಡೆದು ಅಂತ ಸ್ವಲ್ಪ ವಿವರವಾಗಿ ಹೇಳಿ. ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರೋ ಇಲ್ಲಿಂದ. ಇಷ್ಟು ನಡೀತು ಸರ್. ನಿಮ್ಮ ಜೀರ ಜೊತೆಗೆ ನಿಮ್ಮ ತಂದೆ ತಾಯಿ ಜೀರನು ಮೆಚ್ಚುವಂಥದ್ದೇ. ಸರಿ ಸರ್, ಇಷ್ಟು ದಿನ ರಜಾ ಮಂಜೂರು ಮಾಡಿದ್ದಕ್ಕೆ ಧನ್ಯವಾದಗಳು. ಅಲ್ಲಿನ ವರದಿನ ಒಪ್ಸೋದಕ್ಕೆ ತಡವಾಯಿತು, ಕ್ಷಮೆ ಇರಲಿ. ನೀವು ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಆ ಊರಿನವ್ರಿಗೆ, ಮುಖ್ಯವಾಗಿ ಆ ಊರಿನ ದೇವಸ್ಥಾನದ ಧರ್ಮದರ್ಶಿ ಅಂದ್ಕೊಂಡಿರೋ ಆ ವಿರೂಪಾಕ್ಷ ಮತ್ತು ಅವರ ಸಿಬ್ಬಂದಿಗೆ ನೀವ್ಯಾರು ಅನ್ನೋದನ್ನು ತಿಳಿಸ್ಬಿಡಿ. ಅಧಿಕೃತವಾಗಿ ಪ್ರಕಟಿಸೋಣ. ಆ ಊರಿನ DC ಮುಖಾಂತರ ನಿಮಗೆ ಸ್ವಾಗತ ಕಾರ್ಯಕ್ರಮ ಏರ್ಪಡಿಸೋಣ. ಸರ್. ಹೌದು ರಶ್ಮಿ, ನೀವ್ಯಾರು ಅಂತ ಅವ್ರಿಗೆ ಗೊತ್ತಾದರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾರೆ. ನಿಮಗೆ ತೊಂದರೆ ಕೊಡಲ್ಲ. ನಿಮ್ಮ ತಂದೆ ತಾಯಿಗೆ ಗೌರವ ಕೊಡ್ತಾರೆ. ಭಯ ಭಕ್ತಿಯಿಂದನೂ ಇರ್ತಾರೆ. ಅವರು ಎಲ್ಲೇನೂ ಮೀರಲ್ಲ. ಆದರೆ ಸರ್, ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಬೇರೆನೇ ಇದೆ. ನೀವು ತಪ್ಪು ತಿಳಿಬಾರ್ದು. ನಿನ್ನ ಅಭಿಪ್ರಾಯ ತಿಳಿಸೋದಕ್ಕೆ ನೀನು ಸಂಪೂರ್ಣ ಸ್ವತಂತ್ರಳು. ಹೇಳು. ನಾನು ಯಾರು ಅನ್ನೋದು ಈ ಊರಿನ ಜನರಿಗೆ ಗೊತ್ತಾದರೆ ನಮ್ಮ ರಹಸ್ಯ ಕಾರ್ಯಾಚರಣೆಗೆ ತೊಂದರೆ ಆಗೋದು ಖಚಿತ. ಅದೇಗೆ? ಸರ್, ಆ ದೇವಸ್ಥಾನದಲ್ಲಿ ಅವ್ಯವಹಾರ ನಡೀತಿರೋದು ಖಚಿತ. ನಾನು ಯಾರು ಅನ್ನೋದು ಅಲ್ಲಿನವ್ರಿಗೆ ಗೊತ್ತಾದರೆ ತಪ್ಪಿತಸ್ಥರು ನನ್ನನ್ನು, ನನ್ನ ಚಲನವಲನಗಳನ್ನ ಸೂಕ್ಷ್ಮವಾಗಿ ಗಮನಿಸೋದು ಖಚಿತ. ನನ್ನಿಂದ ಅವರು ಗುಪ್ತಚರರನ್ನ ಬಿಡ್ತಾರೆ. ನಾನು ಎಲ್ಲಿ ಹೋಗ್ತೀನಿ, ಯಾರ ಜೊತೆ ಮಾತಾಡ್ತೀನಿ ಅನ್ನೋ ಎಲ್ಲ ಮಾಹಿತಿನೂ ಸಂಪೂರ್ಣವಾಗಿ ತಿಳ್ಕೊತಾರೆ. ಅದು ಅಲ್ಲದೆ ನಮ್ಮ ಮನೆಗೆ ಹಾಲು ಹಾಕೋರು, ಇಸ್ತ್ರಿಯವರು, ಮಾಲಿ, ಕೆಲಸದವರು ಇವರೆಲ್ಲರೂ ಹೆದರಿಸಿ ಅವ್ರ ಮಾಹಿತಿ ಪಡ್ಕೊಳ್ಳೋದಕ್ಕೂ ಹಿಂಜರಿಯಲ್ಲ. ಇದರಿಂದ ನಮ್ಮ ಕಾರ್ಯಾಚರಣೆಗೆ ತೊಂದರೆ ಆಗುತ್ತೆ. ನಮ್ಮ ತನಿಖೆಗೆ ಅಡಚಣೆಗಳುಂಟಾಗಿ ತೊಂದರೆ ಆಗೋ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ನಾನು ಯಾರು ಅನ್ನೋದು ಅವರಿಗೆ ಇವಾಗಲೇ ಗೊತ್ತಾಗೋದು ಬೇಡ. ಸರಿ, ನೀವು ಹೇಳೋದು ಸರಿಯಾಗೇ ಇದೆ. ಆದರೂ ನಾವು ಸಮಯದ ಬಗ್ಗೆ ಎಚ್ಚರ ವಹಿಸಬೇಕು. ನಮಗೆ ಸಮಯ ತುಂಬ ಕಮ್ಮಿ ಇದೆ. ನನಗೊಂದು ಕೊನೆ ಅವಕಾಶ ಕೊಡಿ ಸರ್. ಈ ಸತಿನೂ ನನ್ನ ಪ್ರಯತ್ನ ಫಲ ಕೊಡದೇ ಇದ್ದರೆ ನಾನು ಯಾರು ಅನ್ನೋದನ್ನು ಊರಿನ ಜನರಿಗೆ ಅಧಿಕೃತವಾಗಿ ಹೇಳಿಬಿಡೋಣ. ಸರಿ, ಆದರೆ ನೆನಪಿರಲಿ, ನಮಗೆ ಸಮಯ ತುಂಬ ಕಮ್ಮಿ ಇದೆ. ನಿಮ್ಮ ತನಿಖಾ ವೇಗವನ್ನು ಹೆಚ್ಚಿಸಿ ಈ ಕೇಸ್ನ ಆದಷ್ಟು ಬೇಗ ಭೇದಿಸಿ ತಪ್ಪಿದಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು. ನೀವು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಇದನ್ನು ಖಂಡಿತವಾಗಿ ಉಳಿಸ್ಕೋತೀನಿ ಸರ್. ನಾನಿನ್ನೂ ಬರ್ತೀನಿ. ರಶ್ಮಿ, ಒಂದು ನಿಮಿಷ. ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ನಿಮ್ಮ ಕುಟುಂಬನ ಮನೆಯಿಂದ ಹೊರಗಾಕಿದ್ದಾರೆ ಆ ಕಿರಾತಕರು. ನಾನಾಗಲಿ ನಮ್ಮ ಇಲಾಖೆ ಆಗಲಿ ನಿಮಗೆ ವಾಸಕ್ಕೆ ಮನೆ ವ್ಯವಸ್ಥೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ನಿಮಗೆ ಆ ಊರಿನಲ್ಲಿ ಸಹಾಯ ಮಾಡೋರು ಯಾರೂ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ವಾಸಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಆ ಊರಿನ ದೇವಸ್ಥಾನದಲ್ಲಿ ಕೆಲಸ ಮಾಡೋರೊಬ್ರು ಮನೇಲಿದ್ದೀವಿ ಸರ್. ದೇವಸ್ಥಾನದಲ್ಲಿ ಕೆಲಸ ಮಾಡೋರಾ? ಯಾರವರು? ಆ ವ್ಯಕ್ತಿಯಿಂದ ಅಪಾಯ ಇಲ್ಲ ತಾನೇ? ಇಲ್ಲ ಸರ್, ಆತಂಕ ಬೇಡ. ಅವ್ರು ತುಂಬ ಒಳ್ಳೆಯವರು, ಸಹೃದಯಿ ಮನುಷ್ಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಗೆ ಬರ್ಬೋದು. ಸ್ವಾಭಿಮಾನಿ ಕೂಡ. ಅವ್ರ ಹೆಸರು ಬಂಗಾರಿ ಅಂತ. ಬಂಗಾರಿ? ದೇವಸ್ಥಾನದಲ್ಲಿ ಏನು ಕೆಲಸ ಮಾಡ್ತಾರೆ ಅವರು? ದೇವಸ್ಥಾನದಲ್ಲಿ ಕೆಲಸ ಅಂದರೆ ಅಲ್ಲಿನ ಆಡಳಿತದವ್ರು ನೇಮಕ ಮಾಡಿರೋರಲ್ಲ, ಸಿಬ್ಬಂದಿನೂ ಅಲ್ಲ. ಅಂದರೆ? ಅವರು ದೇವಸ್ಥಾನದ ಆವರಣದಲ್ಲಿ ಅಮ್ಮನವರ ದರ್ಶನಕ್ಕೆ ಬರೋ ಭಕ್ತಾದಿಗಳ ಪಾದರಕ್ಷೆಗಳನ್ನ ಕಾಯ್ತಾರೆ. ಅಂದರೆ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋನು ಆತ ನಿಮಗೆ ಸಹಾಯ ಮಾಡ್ತಾ ಇದ್ದಾನಾ? ಹೌದು ಸರ್. ಅವ್ರು ಮಾಡೋ ಕೆಲಸದಲ್ಲಿರೋ ಶ್ರದ್ಧೆ ನೋಡಿ ನಾನು ಬೆರಗಾದೆ. ಅವ್ರ ಕೆಲಸನ ಅವರು ಅಮ್ಮನವ್ರ ಸೇವೆ ಅಂತ ಅಂದ್ಕೊಂಡಿದ್ದಾರೆ. ಬರೋ ಭಕ್ತರ ಚಪ್ಪಲಿನ ಇವರು ಜೋಪಾನವಾಗಿ ಕಾಪಾಡಿದ್ರೆ ಭಕ್ತರು ಒಳಗಡೆ ಹೋಗಿ ಅಮ್ಮನವ್ರ ದರ್ಶನನ ನಿರಂಬಳವಾಗಿ ಮಾಡ್ತಾರೆ. ಸೇವಾ ಭಾವದಿಂದ ಸಾರ್ಥಕತೆ ಪಡ್ಕೋತಾರೆ. ಭಕ್ತರು ಎಷ್ಟು ದುಡ್ಡು ಕೊಡ್ತಾರೋ ಅದರಲ್ಲೇ ತೃಪ್ತಿ ಪಡ್ಕೋತಾರೆ. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ
ಯಾವತ್ತೂ ಯಾರ ಮುಂದೆನೂ ಕೈ ಚಾಚಿಲ್ಲ. ತುಂಬ ಸ್ವಾಭಿಮಾನಿ ಅವರು. ಇನ್ನು 1 ವಾರಕ್ಕಾಗೋಷ್ಟು ತಂದಿದ್ದೀನಿ. ನಿಮ್ಮಮ್ಮಂಗೆ ಹೇಳಿ ಅದೇನು ಬೇಕೋ ಅಡುಗೆ ಮಾಡಿಸ್ಕೊತೀನಿ. ದಯವಿಟ್ಟು ಕ್ಷಮಿಸಿ ಸರ್, ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತೆ. ತುಂಬ ಏನಿಲ್ಲ, ಬಂಗಾರಿ ಬಗ್ಗೆ ನೀವು ಹೇಳಿದ ಮಾತು ಕೇಳಿ ಅವನ ಚಿತ್ರನ ನನ್ನ ಕಣ್ಣು ಮುಂದೆ ಬಿಚ್ಚಿಟ್ಬಿಟ್ರಿ. ಕ್ಷಮಿಸಿ ಸರ್, ನನ್ನ ಮಾತಿನ ಅರ್ಥ ವಿವರಣೆ ಕೇಳಿಲ್ಲ ನಾನು. ನಿಜ ಹೇಳಬೇಕು ಅಂದರೆ ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಸರ್? ಇಷ್ಟು ವರ್ಷಕ್ಕೆ ಇದೇ ಮೊದಲನೇ ಬಾರಿ ನೀವು ಬೇರೆ ಪುರುಷನ ಬಗ್ಗೆ ಇಷ್ಟು ಗೌರವದಿಂದ ಮಾತಾಡಿದ್ದನ್ನು ಕೇಳಿ ನನಗೆ ಆಶ್ಚರ್ಯನೂ ಆಯಿತು, ಜೊತೆಗೆ ಖುಷಿನೂ ಆಯಿತು. ಸರ್, ಆ ಊರಿಗೋಗಿ ಸ್ವಲ್ಪ ದಿನಗಳೇ ಆಗಿದ್ರು ಆ ವ್ಯಕ್ತಿ ಯಾರವನ? ಬಂಗಾರಿ ಸರ್. ಹಾಂ, ಬಂಗಾರಿ. ಆ ಬಂಗಾರಿ ಬಗ್ಗೆ ನೀವು ತುಂಬ ತಿಳ್ಕೊಂಬಿಟ್ಟಿದ್ದೀರಾ. ಅವ್ರು ದಿವಸ ದೇವಸ್ಥಾನಕ್ಕೆ ಬರ್ತಾರೆ, ಒಂದೇ ಕಡೆ ಕೆಲಸ ಮಾಡ್ತೀವಿ ಅಂದಮೇಲೆ ಒಡನಾಟ ಇದ್ದೇ ಇರುತ್ತಲ್ವಾ ಸರ್? ಹೌದೌದು, ಈ ಮಾತು ಅಕ್ಷರ ಸಹ ಸತ್ಯ, ಒಪ್ಪಲೇಬೇಕು. ಅವನ ಬಗ್ಗೆ ನೀವು ಇಷ್ಟೊಂದು ವಿವರವಾಗಿ ಹೇಳ್ತಾ ಇರೋದನ್ನ ಕೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಸರ್, ನನಗೆ ಅನುಮತಿ ಕೊಟ್ಟರೆ ನಾನು ಊರಿಗೆ ಹೊರಡ್ತೀನಿ. ಸರಿ, ಆಗಲಿ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಇದೇನು ಶಾಸ್ತ್ರಿಗಳೇ ನಿಮ್ಮ ಬಕಧ್ಯಾನ? ಬಕಪಕ್ಷಿ ಮೀನುಗಳನ್ನು ತಿನ್ನಬೇಕು ಅಂತ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡಿರುತ್ತೆ. ಆಗ ಮೀನುಗಳು ಓ ಬಕಪಕ್ಷಿ ಧ್ಯಾನದಲ್ಲಿದೆ, ನಮಗೇನು ಅಪಾಯ ಇಲ್ಲ ಅಂತ ಮೀನುಗಳ ಹತ್ರ ಬರುತ್ತೆ. ಆಗ ಬಕಪಕ್ಷಿ ಎಲ್ಲ ಮೀನುಗಳನ್ನು ಒಟ್ಟಿಗೆ ಆಪೋಷಣ ತಗೊಳುತ್ತೆ. ಹಾಗಿದೆ ನಿಮ್ಮ ಧ್ಯಾನ. ಮನಸ್ಸು ಮಾತ್ರ ಅಮ್ಮನವ್ರ ಮೇಲಿಲ್ಲ, ಧ್ಯಾನ ಮಾತ್ರ ಎಲ್ಲೆಲ್ಲೋ ಇದೆ. ನೀವೊಬ್ಬರೇ ನೋಡಿ ದೇಶಿಕರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಅದಕ್ಕೆ ನನ್ನ ಮನಸ್ಸಿಗೆ ಎಷ್ಟು ಬೇಸರ ಆದರೂ ಕೂಡ ನಿಮ್ಮನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಅದಿರಲಿ, ಏನು ನಿಮ್ಮ ಚಿಂತೆ? ಅದ್ಯಾವ ಹೊಸ ಸಮಸ್ಯೆ ಕಾಡ್ತಾ ಇದೆ ಈಗ? ನನ್ನ ಅನುಮಾನ ನಿಜ ಆಯ್ತು ದೇಶಿಕರೇ. ಖಡ್ಕಿ ಬಂದಿದ್ದಾನೆ, ಬಂದು ತನ್ನ ಕುತಂತ್ರಗಳನ್ನ ಪ್ರಾರಂಭ ಮಾಡ್ಕೊಂಡಿದ್ದಾನೆ. ಬರಲಿ ಬಿಡಿ, ಅವನ ತಂತ್ರಗಳನ್ನು ಅವನು ಮಾಡ್ತಾನೆ. ನೀವೇನು ಕಮ್ಮಿ ಇಲ್ವಲ್ಲ? ನಿಮಗೂ ನಿಮ್ಮದೇ ಆದ ತಂತ್ರಗಳು, ಪ್ರತಿತಂತ್ರಗಳು, ಅಸ್ತ್ರಗಳು, ಪ್ರತ್ಯಾಸ್ತ್ರಗಳು ಇದ್ದೇ ಇದೆಯಲ್ಲ. ಅವರವರ ದಾರಿ ಅವ್ರಿಗೆ. ಆದ್ರೆ ಆ ಖಡ್ಕಿ ನನ್ನನ್ನು ಹತೋಟಿಗಳು ಇಟ್ಕೊಳ್ಳೋದಕ್ಕೋಸ್ಕರ ನನ್ನ ಮಗನ ದೇಹನ ಒತ್ತ ಇಟ್ಕೊಂಡಿದ್ದಾನೆ. ಇದೇನು ಶಾಸ್ತ್ರಗಳೇ ಹೀಗಂತೀರಿ? ನಿಮ್ಮ ಮಗ ನಿಮ್ಮ ಕಣ್ಣು ಮುಂದೆನೆ ಓಡಾಡ್ಕೊಂಡಿದ್ದಾನಲ್ಲ, ಅವನನ್ನು ಹಿಡಿದಿಟ್ಕೊಳ್ಳಕ್ಕೆ ಇವನಿಗೆ ಹೇಗೆ ಸಾಧ್ಯ? ನನ್ನ ಕಣ್ಣು ಮುಂದೆ ಕಾಣ್ತಾ ಇರೋದು ನನ್ನ ಮಗನ ದೇಹ ಮಾತ್ರ ದೇಶಿಕರೇ. ಆದ್ರೆ ಅವನ ದೇಹದಲ್ಲಿ ಮಾರಿಗುಡಿ ಆತ್ಮನ ಪರಕಾಯ ಪ್ರವೇಶ ಮಾಡಿಸಿದಾನೆ ಆ ಕಾಲರುದ್ರ ಸಿದ್ದೇಶ್ವರ ಖಡ್ಕಿ. ಅಯ್ಯಯ್ಯೋ, ನಿಮ್ಮ ಮಗ ಚಂದ್ರಧರನ್ನ ಬಲಿ ಕೊಡೋದಕ್ಕೆ ಆ ಖಡ್ಕಿ ಮೊದಲಿಂದಲೂ ಕಾಯ್ತಾನೆ ಇದ್ದ. ಹಾಗಾದ್ರೆ ಈಗ ಕೊಂದೇ ಬಿಟ್ನಾ? ಇಲ್ಲ ದೇಶಿಕರೇ, ಅವನನ್ನು ಕೊಂದಿಲ್ಲ. ಅದರ ಬದಲು ಅವನ ಆತ್ಮವನ್ನ ಗಿಳಿಯೊಂದರಲ್ಲಿ ಅಡಗಿಸಿಟ್ಟಿದ್ದಾನೆ. ಅದೇ ನನಗೆ ಧರ್ಮ ಸಂಕಟವಾಗಿರೋದು. ನಿಜವಾಗ್ಲೂ ಇದು ಧರ್ಮ ಸಂಕಟನೇ ಶಾಸ್ತ್ರಿಗಳೇ ನಿಮಗೆ. ಈ ಕಡೆ ಮಗುನೂ ಬಿಡಿಸ್ಕೋಬೇಕು, ಆ ಕಡೆ ಶ್ರೀಚಕ್ರನೂ ದಕ್ಕಿಸ್ಕೋಬೇಕು ಅಲ್ವಾ? ಹೌದು ದೇಶಿಕರೇ, ಶ್ರೀಚಕ್ರ ನನ್ನ ಕೈವಶವಾದರೆ ನಾನು ಅಮೋಘ ಶಕ್ತಿವಂತನಾಗ್ತೀನಿ. ಆಮೇಲೆ ಆ ಕಾಲರುದ್ಧ ಸಿದ್ದೇಶ್ವರ ಖಡ್ಕಿಯ ಆಟ ಏನೂ ನಡೆಯೋದಿಲ್ಲ. ನನ್ನ ಮಗನನ್ನ ನಾನು ವಾಪಸ್ ಪಡ್ಕೊಳ್ತೀನಿ, ಹಾಗೆ ಆ ಖಡ್ಕಿನ ನಿರ್ನಾಮ ಮಾಡ್ತೀನಿ.
ಕೊಡಕಿ ನನಗೆ ಮುಕ್ತಿ ಸಿಗತ್ತಾನೆ. ಈ ಪ್ರಶ್ನೆ ನಿನ್ಗೆ ಯಾಕೆ ಬಂತು? ಯಾಕಂದ್ರೆ ಆ ಕಡೆ ವಿರೂಪಾಕ್ಷನೂ ನಂಬಕ್ಕಾಗಲ್ಲ, ಈ ಕಡೆ ನಿನ್ನೂ ನಂಬಕ್ಕಾಗಲ್ಲ. ನಿಮ್ಮಿಬ್ರು ಆಸೆ ದುರಾಸೆ ಮಧ್ಯೆ ನನಗೆ ಮುಕ್ತಿ ಸಿಗಲ್ವಾ ಅಂತ ಅನುಮಾನ ಹುಟ್ಟಿದೆ. ಇಷ್ಟು ವರ್ಷಗಳ ಕಾಲ ನಾವು ಒಬ್ರಿಗೊಬ್ರು ಮೋಸ ಮಾಡಿಕೊಂಡು ಶ್ರೀಚಕ್ರ ನಮಗೆ ದಕ್ತಿರೋ ಥರ ಆಯಿತು. ಆದರೆ ಈಗ ನಾವು ಮೂವರು ಒಗ್ಗಟ್ಟಾಗಿದ್ದೀವಿ. ಶ್ರೀಚಕ್ರ ನಿನಗೆ ದಕ್ಕಿದ್ರು ಅದರಿಂದ ನಿನಗೆ ಏನೂ ಪ್ರಯೋಜನ ಇಲ್ಲ. ಶ್ರೀಚಕ್ರ ನನಗೆ ದಕ್ಕಿದ ತಕ್ಷಣ ನಿನಗೆ ಮುಕ್ತಿ ಖಂಡಿತ. ಆದ್ರೆ ವಿರೂಪಾಕ್ಷ ಶ್ರೀಚಕ್ರ ಸಿಕ್ಕಿದ ಮೊದಲನೇ 6 ತಿಂಗಳು ಅವನೇ ಇಟ್ಕೋಬೇಕು ಅಂತ ಹಠ ಮಾಡ್ತಾನೆ. ಆ 6 ತಿಂಗಳಲ್ಲಿ ನಿನ್ನನ್ನು ಮುಗಿಸೋ ಸಂಚು ಮಾಡ್ತಾನೆ, ನಿನ್ನನ್ನು ಮುಗಿಸ್ತಾನೆ. ಆಮೇಲೆ ನನಗೆ ಮುಕ್ತಿ ಕೊಡೋರು ಯಾರು? ವಿರೂಪಾಕ್ಷ ಅಂತೂ ನನಗೆ ಮುಕ್ತಿ ಕೊಡಲ್ಲ. ಯಾಕಂದ್ರೆ ಅವನ ಮಗನ ದೇಹದಲ್ಲಿ ನಾನಿದ್ದೀನಿ ಅಂತ. ಅವನು ಹೀಗೆ ಯೋಚಿಸೋದು ಸಹಜ. ಶ್ರೀಚಕ್ರ ನನಗೆ ಮೊದಲು ದಕ್ಕಿದ್ರೆ ಮಾತ್ರ ನಾನು ಶ್ರೀಚಕ್ರಕ್ಕೋಸ್ಕರ ಕೈ ಜೋಡಿಸೋದು, ಇಲ್ಲ ಅಂದ್ರೆ ಇಲ್ಲ. ಹಾಗಿದ್ರೆ ನನಗೆ ಮುಕ್ತಿ ಇಲ್ಲ. ಅವನು ನಿನ್ನ ಹತ್ರ ಮೊದಲು ಇಟ್ಕೊಳ್ಳೋದಕ್ಕೆ ಒಪ್ಪದೆ ಹೋದ್ರೆ? ಶ್ರೀಚಕ್ರ ನನಗೆ ಮೊದಲು ದಕ್ಕಿದ್ರೆ ಮಾತ್ರ ನಿನ್ನನ್ನು ಅವನ ಮಗನ ದೇಹದಿಂದ ಬೇರ್ಪಡಿಸೋದು. ಪರಕಾಯ ವಿದ್ಯೆ ನನಗೆ ಮಾತ್ರ ಒಲ್ದಿರೋದು. ಶ್ರೀಚಕ್ರ ನನಗೆ ಮೊದಲು ದಕ್ಕಿದ ತಕ್ಷಣ ವಿರೂಪಾಕ್ಷ ನನ್ನನ್ನು ಗುಲಾಮನನ್ನಾಗಿ ಮಾಡ್ಕೋತೀನಿ, ನಿನಗೆ ಮುಕ್ತಿ ಕೊಡ್ತೀನಿ. ಮಾರಿಗುಡಿ, ನೀನು ಚಿಂತೆ ಮಾಡಬೇಡ. ಶ್ರೀಚಕ್ರದ ದರ್ಶನ ಭಾಗ್ಯ ಇರೋದು ಲೋಕ ಕಲ್ಯಾಣಕ್ಕೋಸ್ಕರ. ಹೀಗೆ ಒಬ್ರಿಗೊಬ್ರು ವೈರತ್ವ ಸಾಧಿಸ್ಕೊಂಡು ನಿರ್ನಾಮ ಮಾಡ್ಕೊಳ್ಳೋದಕ್ಕಲ್ಲ. ಲೋಕ ಕಲ್ಯಾಣ ದೇಶಕ್ರಿ, ಮೊದಲು ನಮ್ಮ ಕಲ್ಯಾಣ ಆಗಬೇಕು, ಆಮೇಲೆ ಲೋಕ ಕಲ್ಯಾಣದ ಬಗ್ಗೆ ಚಿಂತೆ ಮಾಡಬೇಕು. ಈಗ ನನಗೆ ಮುಖ್ಯವಾಗಿರೋದು ನನ್ನ ಮಗ. ಅದಕ್ಕೆ ನನ್ನ ಕೈ ಕಟ್ಟಾಕದಾಗಿದೆ. ನಾನು ಅನೇಕ ಮಂತ್ರಶಕ್ತಿ ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡದೇನೆ ನನ್ನ ಮಗನ ಪಡೆಯೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅದು ಪ್ರಯೋಜನವಾಗಲಿಲ್ಲ. ಶ್ರೀಚಕ್ರ ನನ್ನ ಕೈವಶವಾಗಲಿ, ಆಮೇಲೆ ಈ ವಿರೂಪಾಕ್ಷ ಶಾಸ್ತ್ರಿ ಏನು ಅಂತ ತೋರಿಸ್ತೀನಿ. ಶಾಸ್ತ್ರಿಗಳೇ, ಶ್ರೀಚಕ್ರದ ದುರಾಸೆಯನ್ನು ಬಿಟ್ಟು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಆ ಮಂತ್ರಶಕ್ತಿಯನ್ನು ಪ್ರಯೋಗಿಸಿ. ಆಗ ನೋಡಿ, ನಿಮ್ಮ ಮಗ ಚಂದ್ರಧರ ಸುರಕ್ಷಿತವಾಗಿ ತನ್ನ ದೇಹ ಸೇರ್ಕೊಳ್ತಾನೆ. ಅದು ಬಿಟ್ಟು ಶ್ರೀಚಕ್ರ ಪಡೆಯೋದೇ ನನ್ನ ಜೀವಿತದ ಪರಮೋದ್ದೇಶ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಮಗ ಚಂದ್ರಧರ ನಿಮ್ಮಿಂದ ದೂರ ಆಗಿ ಹೋಗ್ತಾನೆ. ಇಲ್ಲ ದೇಶಕರೇ, ಮೊದಲು ಶ್ರೀಚಕ್ರ, ಅದರ ಸಹಾಯದಿಂದ ನನ್ನ ಮಗನನ್ನು ನಾನು ಹಿಂತಿರುಗಿ ಪಡಿತೀನಿ. ಆಮೇಲೆ ಆ ಕಾಲರುದ್ಧ ಸಿದ್ದೇಶ್ವರ ಕಾಣಿಕೆಯ ಬಲಿ. ಇದು ಈ ವಿರೂಪಾಕ್ಷ ಶಾಸ್ತ್ರಿ ಅಂತಿಮ ತೀರ್ಮಾನ. ನಾಯಿ ಬಾಲ ಇದು. ಇದಕ್ಕೆ ಮತ್ತೆ ಮತ್ತೆ ದಬ್ಬೆ ಕಟ್ಟಿ ನೆಟ್ಟಗೆ ಮಾಡೋದಕ್ಕೆ ನಾನು ನೋಡ್ತೀನಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೇ ಬುದ್ಧಿ ಇಲ್ವೇನೋ ಅಂತ ಒಮ್ಮೊಮ್ಮೆ ಅನುಮಾನ ಬರುತ್ತೆ. ಹೇಗೋ ಧ್ಯಾನದಲ್ಲಿದ್ದಾನೆ. ಇವನನ್ನೇ ಮುಗಿಸ್ಬಿಟ್ಟು ವಿರೂಪಾಕ್ಷನ್ ಮನಸ್ಸನ್ನ ಗೆದ್ರೆ ಅವನೇ ನನಗೆ ಮುಕ್ತಿ ಕೊಡ್ಬೋದೇನೋ. ನೀನು ಪ್ರೇತಾತ್ಮ, ನಿನ್ನ ದುರಾಲೋಚನೆಗಳು ನನಗೆ ತಿಳಿಯುತ್ತೆ. ನೀನು ನಾನು ಹೇಳಿದ ಕೆಲಸ ಮಾಡದಿದ್ರೆ ನಿನಗೆ 7 ಜನ್ಮಕ್ಕೂ ಮುಕ್ತಿ ಸಿಗದಿರೋ ಹಾಗೆ ಮಾಡಿಬಿಡ್ತೀನಿ. ತಪ್ಪಾಯ್ತು ಕಟ್ಗಿ. ನಾನು ಒಂದು ಕ್ಷಣ ಪ್ರೇತಾತ್ಮ ಅನ್ನೋದನ್ನೇ ಮರ್ತೋಗಿದ್ದೆ. ಇನ್ನೊಂದು ಪಕ್ಷ ಬದಲಾಯಿಸಲ್ಲ. ನಾನು ಯಾವತ್ತಿದ್ರೂ ನಿನ್ನ ಪಕ್ಷನೇ. ಇಲ್ಲಿದ್ರೆ ಕಷ್ಟ. ನಾನು ಹೋಗ್ತೀನಿ.
ಏನಾಯ್ತು? ಯಾವುದೋ ಒಂದು ಹುಡುಗಿ ಅಡ್ಡ ಮಲಗಿದೆ ಮೇಡಮ್. ಗುದ್ಬಿಟ್ರಾ? ಇಲ್ಲ. ಎದ್ದೇಳಿ, ಏನಾದ್ರು ಆಯ್ತಾ? ರೀ 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 ನೀನಾ? ಗಾಯ ಗೀಯ ಆಗಿಲ್ಲ ತಾನೆ? ಸದ್ಯಕ್ಕೇನು ಆಗಿಲ್ಲ, ಆದ್ರೆ ನೀನಿನ್ ಹುಚ್ಚಾಟಗಳನ್ನ ಬಿಡದೆ ಇದ್ರೆ ಹಾಗೆ ಆಗುತ್ತೆ ಗಾಯ. ಅಂದ್ರೆ ಚೆನ್ನಾಗೇ ನಾಟಕ ಆಡ್ತೀಯಮ್ಮ ನೀನು. ನಾನೆಲ್ಲ ನಾಟಕ ಆಡ್ದೆ? ಹಾ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಹಾಗಾಯ್ತು ನಿನ್ ಕತೆ. ನೋಡು, ನಿನ್ ಕಂತೆ ಪುರಾಣ ಎಲ್ಲ ಕೇಳಕ್ ನನ್ನ ಹತ್ರ ಸಮಯ ಇಲ್ಲ. ನನಗೆ ಬೇಕಾದಷ್ಟು ಕೆಲ್ಸಗಳಿದ್ದಾವೆ. ನಿನ್ ಗಾಯ ಆಗಿದ್ರೆ ಹೇಳು, ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತೀನಿ. ನೀ ಅದ್ಯಾವ ಗಳಿಗೆಯಲ್ಲಿ ಬಂದು ನಮ್ಮ ಊರಿಗೆ ಒಕ್ಕರ್ಸ್ಕೊಂಡು ಆಗ್ಲೇ ನನಗೆ ಶನಿ ದಶೆ ಶುರುವಾಯ್ತು. ಇವಾಗ ನಾನೇನ್ ಮಾಡ್ದೆ? ನೀನ್ ಒಳ್ಳೇದ್ ಮಾಡಿದಕ್ಕಿಂತ ಹಾಳು ಮಾಡಿದ್ದೆ ಜಾಸ್ತಿ. 1 2 ಬೇಕಾದಷ್ಟು ಹಾಳು ಮಾಡಿದ್ಯಾ. ನೇರವಾಗಿ ಮಾತಾಡಂಗಿದ್ರೆ ಮಾತಾಡು, ಇಲ್ಲ ಅಂದ್ರೆ ನಾನು ಹೊರಡ್ತೀನಿ. ಏಯ್ ಕುತ್ಕೊಳಮ್ಮ, ನೀನ್ ಮುಂದೆ ಕುತ್ಕೊಂಡು ನಾನು ಮಾತಾಡ್ತಿಲ್ವಾ? ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಇದೇ ಕೊನೆ ಸಲ ನಿನಗೆ ಮಾತಾಡೋಕೆ ಅವಕಾಶ ಕೊಡೋದು. ಅದೇನು ಮಾತಾಡ್ತೀಯೋ ನೇರವಾಗಿ ಮಾತಾಡಿ ಮುಗಿಸು. ನನ್ನ ಉಸಿರು, ನನ್ನ ಜೀವ, ನನ್ನ ಬದುಕಾಗಿದ್ದ ನನ್ನ ಮುದ್ದು ಪೆದ್ದು ಬಂಗಾರಿನ ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ಯಾ ನೀನು. ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಟೆ. ಸಾಲ್ದ ನೀನ್ ಮಾಡಿದ್ದು? ಏನ್ ಮಾತಾಡ್ತಿದ್ಯಾ ಕಲ್ಯಾಣಿ? ಇಷ್ಟೊತ್ತು ಕನ್ನಡದಲ್ಲೇ ಹೇಳಿದ್ದು, ಅದೇ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ಯಾವ ಭಾಷೆಯಲ್ಲಿ ಹೇಳಿ ನಿನಗೆ? ನೋಡು, ಸಮಾಧಾನವಾಗಿ ಏನಾಯ್ತು ಅಂತ ಹೇಳು. ಇನ್ನೆಲ್ ಸಮಾಧಾನ? ನೀನ್ ಅದನ್ನೆಲ್ಲ ನುಚ್ಚುನೂರು ಮಾಡಿ ಹಾಳು ಮಾಡಿದ್ದಾಯ್ತಲ್ಲ. ನೋಡು, ಏನು ಗೊತ್ತಿಲ್ಲ, ಸುಮ್ಮನೆ ನನ್ನನ್ನು ದೂಷಿಸ್ಬೇಡ. ಸುಮ್ನೆ ನಿನ್ನ ದೂಷಿಸೋದಕ್ಕೆ ನಾನೇ ನಿನಗೆ ಹುಚ್ಚಿ ತರ ಕಾಣ್ತಾ ಇದ್ದೀನಾ? ಹುಚ್ಚಿನ ನಾನು? ಹೇಳು, ಹುಚ್ಚಿನ? ಇಲ್ಲ, ಆದ್ರೆ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ, ಆ ತಾಯಿ ತ್ರಿಪುರ ಸುಂದರಿ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಜೊತೆಗೆ ನನ್ನ ಶಾಪನು ನಿನಗೆ ತಟ್ಟದೆ ಬಿಡಲ್ಲ. ನನ್ನ ಬಂಗಾರಿನೇ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಲ್ಲ ನೀನು. ನಾನಿದನ್ನು ಒಪ್ಪೋದಿಲ್ಲ. ಕಲ್ಯಾಣಿ, ಮೊದಲು ನೀನು ಶಾಂತವಾಗು. ನನ್ನನ್ನು ಮದುವೆ ಆಗು ಅಂತ ಬಂಗಾರಿಗೆ ಹೇಳಿದ್ರೆ ಇಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟ. ನಿನಗೆ ಮದುವೆ ಹುಚ್ಚಿಡ್ದಿದೆ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ, ಗೊತ್ತಾ? ಅಲ್ಲ, ಬಂಗಾರಿಯವ್ರು ನಿನಗೆ ಹಾಗಂದಿದ್ದಕ್ಕೆ ನೀನ್ ಯಾಕೆ ನನ್ನನ್ನು ದೂರ್ತಾ ಇದೀಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನು ಈ ಊರಿಗೆ ಬರಕ್ ಮುಂಚೆ ಬಂಗಾರಿ ನನ್ನನ್ನು ತುಂಬಾ ಪ್ರೀತಿಸ್ತಿದ್ದ, ಸರಿಯಾಗೇ ಮಾತಾಡಿಸ್ತಿದ್ದ. ಅದ್ಯಾವ ಗಳಿಗೆಯಲ್ಲಿ ಬಂದು ನೀನು ಒಕ್ಕರ್ಸ್ಕೊಂಡ್ಬಿಟ್ಟೋ ಏನೋ, ಅವ್ನು ನನ್ನನ್ನು ಮಾತಾಡ್ಸೋದೇ ಬಿಟ್ಬಿಟ್ಟ. ಅದೇನು ಮೋಡಿ ಮಾಡಿದ್ಯೋ ಏನೋ ನೀನು. ಕಲ್ಯಾಣಿ, ನೀನೇನೋ ಮಾತಾಡ್ತಿದ್ಯಾ? ಬಂಗಾರಿನ ಮರಳು ಮಾಡೋದು ಕಷ್ಟ ಅಂತ ಅವ್ನ ಮಗಳನ್ನ ಬಳಸ್ಕೊತಾ ಇದೆಯಾ ಅಲ್ವಾ ನೀನು? ನಿನಗೆ ಚೆನ್ನಾಗಿ ಗೊತ್ತಲ್ವಾ ಹಿರಣ್ಮೈ ಕಂಡ್ರೆ ಬಂಗಾರಿಗೆ ಪಂಚ ಪ್ರಾಣ ಅಂತ. ಅದಕ್ಕೆ ಅವಳ ಮೂಲಕ ಅವನನ್ನ ಕಿತ್ಕೊಳಕ್ ನೋಡ್ತಿದ್ಯಾ ನೀನು. ಸ್ವಲ್ಪ ಸುಮ್ಮನಿರ್ತೀಯಾ? ನಾನು ಮಾತಾಡ್ಲಾ? ಸ್ವಲ್ಪ ಯಾಕೆ, ಶಾಶ್ವತವಾಗಿ ಸುಮ್ಮನೆ ಆಗ್ಬಿಡ್ತೀನಿ ಬಿಡು. ಇವತ್ತು ನಿನ್ ಗಾಡಿಗೆ ಸಿಕ್ಕಾಕೊಳ್ಳೋಕೆ ನಾಟಕ ಮಾಡಿದೆ, ನಾಳೆ ಯಾವ್ದಾದ್ರು ಬಸ್ಸೋ ಲಾರಿಗೋ ಸಿಕ್ಕಾಕೊಂಡು ಪ್ರಾಣ ಕಳ್ಕೊತೀನಿ. ಆಗ ನಿನ್ಗೆ ಹಾಲು ಕುಡ್ದ್ರೆ ಸಂತೋಷ ಆಗುತ್ತೆ ಅಲ್ವಾ? ಏಯ್, ಏನೇನೋ ಮಾತಾಡ್ಬೇಡ. ಹೌದಾ, ಸರಿ ಬಿಡು. ನಿನ್ನ ಬಂಗಾರಿ ಮುಂದೆನೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಇಷ್ಟು ದೊಡ್ಡೋಳಾಗಿದ್ಯಾ ದಂಡಕ್ಕೆ, ದೇಹ ಮಾತ್ರ ಬೆಳ್ಕೊಂಡಿದೆ, ಬುದ್ಧಿ ಮೊಣಕಾಲ್ ಕೆಳಗಡೆನೆ ಅಲ್ವಾ? ನೋಡು, ಇಂಥ ಅರ್ಥವಿಲ್ದಿರೋ ಮಾತಾಡಿನೇ ನನ್ನ ಬಂಗಾರಿನ ಬುಟ್ಟಿಗೆ ಹಾಕೊಂಡಿರೋದು ನೀನು. ನಾನು ಸತ್ ಮೇಲೆ ನೀವಿಬ್ರು ಮದುವೆಯಾಗಿ ನೆಮ್ಮದಿಯಾಗಿರ್ಬೋದು ಅಂತ ಏನಾದರೂ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು. ಹಾಗೇನಾದ್ರು ನಾನು ಸತ್ ಮೇಲೆ ನೀವಿಬ್ರು ಮದುವೆ ಆದ್ರೆ ಪಿಶಾಚಿಯಾಗಿ ಬಂದು ಕಾಡ್ತೀನಿ. ಒಟ್ನಲ್ಲಿ ನಿಮ್ಮಿಬ್ರನ್ನ ನೆಮ್ಮದಿಯಾಗಿರೋದಕ್ಕಂತೂ ಬಿಡಲ್ಲ ನಾನು, ಇದನ್ನ ತಿಳ್ಕೊ. ಏ ಕಲ್ಯಾಣಿ, ಕಲ್ಯಾಣಿ, ಒಂದ್ ಸ್ವಲ್ಪ ಇರು, ನನ್ನ ಮಾತು ಕೇಳು. ಬಂಗಾರಿ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೊರಗಡೆ ಬರ್ತೀರಾ? ಏನಿದೆಯೋ ಇಲ್ಲೇ ಹೇಳಿ, ನಮ್ಮನೇಲಿ ಗುಟ್ಟು ಪಟ್ಟು ಏನಿಲ್ಲ. ಕಲ್ಯಾಣಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ನೀವು ಯಾಕೆ ಅವಳನ್ನ ಮದುವೆ ಆಗಬಾರ್ದು? ಅಯ್ಯೋ ದೇವ್ರೆ, ನಾನೇನೋ ಬಂಗಾರಿಗೆ ಹುಡುಗಿನ ತಂದ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇದೇನೋ ಹೊಸ ರಗಳೆ ತರ್ತಿದೆಯಲ್ಲ ಈ ಹುಡುಗಿ. ಯಾರು ಹೇಳಿದ್ರು ಇದನ್ನ? ಅವಳೇ ಬಂದು ಹೇಳಲ್ಲ ನಿಮ್ಮ ಹತ್ರ? ಹೌದು, ಅವಳು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ನಿಮಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತಾಳೆ. ಅವಳು ಯಾರಿಗೂ ಪ್ರಾಣ ಕೊಡಲ್ಲ, ಪ್ರಾಣ ತೆಗಿತಾಳೆ ಅಷ್ಟೇ. ನೀವೇನಾದರೂ ಅನ್ಕೊಳ್ಳಿ, ಅವಳು ಮಾತ್ರ ನನ್ನ ಪ್ರಾಣ ತಿಂತಿದ್ದಾಳೆ. ನೀವು ಬೇಗ ಅವಳನ್ನ ಮದುವೆ ಆಗಿ ನನಗೆ ಬಿಡುಗಡೆ ಕೊಡಿ. ಯಾಕೆ, ಏನಾಯ್ತು? ನಿಮ್ಗೇನಾದ್ರು ತೊಂದರೆ ಕೊಟ್ಲ ಅವಳು? ಎದ್ದೇಳಿ, ಏನಾದ್ರು ಆಯ್ತಾ? ನಿನ್ನ
ದಿನ ಬಂಗಾರಿ ಮುಂದೆನೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ಆ ವಿಚಾರ ಆಮೇಲೆ ಮಾತಾಡೋಣ. ಈಗ ನೀವು ನಮ್ಮೂರಿಗೆ ಬಂದಿದ್ದು ಯಾಕೆ ಅಂತ ಹೇಳಿ. ಇದೇನು ಹೀಗೆ ಕೇಳ್ತಿದ್ದೀರಾ? ನಾನು ಈ ಊರಲ್ಲಿರೋ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ನೋಡ್ಕೊಳಕ್ ಬಂದಿರೋ ಮುಜರಾ ಇಲಾಖೆ ಅಧಿಕಾರಿ. ಅದನ್ನ ಬಿಟ್ಟು ಅದನ್ನ ಈಗ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ. ಅದನ್ನ ನೀವು ಹೇಳಬೇಕಾಗಿಲ್ಲ, ಎಲ್ಲ ಇದು ಹೇಳುತ್ತೆ